ಹುಡುಗಿ ಯಾಕ ಇಷ್ಟಾಕ ಸಿಟ್ ಮಾಡ್ಕೊಂಡಿದಿ ಏನಾತ ಅಂದಂಗ ಕಾಲೇಜಿಂದ ಯಾಕೆ ಗಡ ಬಂದಿವತ್ತು ಯಾಕೆ ಇದ್ದಿಲ್ಲ ಇವತ್ತು ರಜಾ ಇತ್ತೇನ ಎಲ್ಲ ಹುಯಿ ಏನಂಗ ಒಂದೇ ಸಲ ಪ್ರಶ್ನೆ ಕೇಳಿದ್ರೆ ಯಾವ್ದಕ್ಕಂತ ಉತ್ತರ ಕೊಡ್ಲಿ ನಾನು ಅದು ಇರ್ಲಿ ನನಗೆ ಮೊದ್ಲು ಹೇಳು ನೀನು ಯಾರು ಕಳ್ಸಂದ್ರ ಮಾವನ ಕಾಲೇಜ್ ಅಂತಕ್ಕೆ ಹಾಂ ಆ ಮಾವ ಅಲ್ಲಿ ಬಂದು ನಿಮ್ಮವ್ ಕರೆಕತ್ತಾಳ ಬರ್ಬೇಕಂತ ಅಂತೇಳಿ ಪ್ರಿನ್ಸಿಪಾಲ್ ಭೇಟಿಯಾಗಿ ಕರ್ಕೊಂಬಂದಾನ ಹಾಂ ನೀನು ಎಷ್ಟು ಸಲ ಹೇಳ್ಬೇಕು ಮಾವನ ಅಲ್ಲಿ ಕಾಲೇಜ್ ಅಂತೇಳಿ ಕಳಿಸ್ಬೇಡ ಅಂತಂದು ಪ್ರತಿ ಸಲ ಬಂದ ಅಂದ್ರೆ ಗೇಟ್ ಹತ್ರ ನಿಲ್ತಿದ್ದ ಇವತ್ತು ಸೀದಾ ಕಾಲೇಜ್ನಾಗ ಒಳಗೆ ಬಂದಾನ ಹಾಂ ನನಗೆ ಹೆಂಗೆ ಆಗಬೇಡ ನನ್ನ ಫ್ರೆಂಡ್ಸ್ ಇದ್ರಿಗೆ ಅದು ಅಲ್ದ ಸುಮ್ಮನಾರಾದನ ನಾನು ಮದುವೆಯಾಗ ಹುಡುಗಿಕೆ ಅಂತ ಹೇಳಕತ್ತೇನೆ ಎಲ್ಲರಿಗಿನ ನನಗಂತೂ ಈ ಸಿಟ್ಟು ಅಂದ್ರೆ ಇಷ್ಟು ಸಿಟ್ಟು ಬಂತು ನೋಡಿವ ನೀ ಯಾಕೆ ಕಳಿಸ್ತಿ ಅಂತ ಅವನ್ನ ಏನ ನಮ್ಮ ಶಿವ ಕಾಲೇಜ್ ಅಂತಕ್ಕೆ ಬಂದದ್ನ ಏ ಪಾಪ ನಾ ಎಲ್ಲೇ ಊರಿಗೆ ಹೋತನ ಹುಡುಗ ಅಂತ ಮಾಡಿದ್ದೆ ಚಲೋ ಆತ್ ಬಿಡು ನೀನು ಕರ್ಕೊಂಬರಕ್ಕೆ ಬಂದದ್ನೇನು ಅವನ ಅಲ್ಲ ಬೇಯವ್ವ ನನ್ನ ಫ್ರೆಂಡ್ಸ್ ಇದ್ರಿಗೆ ನನಗೆ ಅವಮಾನ ಆತಂತ ನಾ ಹೇಳಕತ್ತೇನಿ ನೀ ನೋಡಿದ್ರೆ ಅಲ್ಲಿ ಬಂದದ್ನೇನು ಚಲೋ ಆತ ಅಂತ ಹೇಳ್ತೀಯಲ್ಲ ನಿನಗೇನು ಒಂದು ಸ್ವಲ್ಪ ತಿಳಿವಲ್ದೇನ್ರಿ ನಾ ಎದಕ್ಕೆ ಹೇಳಕತ್ತೇನೆ ಅನ್ನೋದು ಅಯ್ಯೇ ಎದಕ್ಕೆ ನಾ ಹರ್ಕಂತಿದಿ ಏನು ನಿಮ್ಮ ಸೋದರ ಮಾವದಂತಾಗ ಇವತ್ತಿಲ್ಲ ನಾಳೆ ಅವನಿಗೆ ನೀನು ಕೊಡೋದು ನಿಮ್ಮ ಅಪ್ಪ ಏನು ಲಗಾಟ ಹೊಡೋದ್ರನ್ನ ಏನಾಯ್ತು ಮದುವೆಯಾಗ ಹುಡುಗ ಹೇಳ್ಯಾನ ತಪ್ಪೇನೈತಿ ಅಷ್ಟಕ್ಕೆ ನೀನು ಕರ್ಕೊಂಡು ಎತ್ಲಾಗಾರ ಹೋಗಿಲ್ಲಲ್ಲ ಸೀದಾ ಮನೆಗೆ ಬಂದಾನ ಅವನ ಮೇಲೆ ಅಪವಾದ ಕೊಡ್ತಾಳಿಕ್ಕಿ ಯವ್ವ ನೀನೇನು ಕಿತ್ತಿಪ್ಪರ್ಲಾಗ ಹಾಕಿದ್ರೆ ನಿಮ್ಮ ತಮ್ಮನ ನಾನು ಮದುವೆಯಾಗಲ್ಲ ಅವ ಮದುವೆಯಾಗ ಹುಡುಗ ಆದಂಗೆ ಅದಾನೇನು ಬೇ ಅಂಕಲ್ ಆಗ್ಯಾನ ಬೇ ಅಂಕಲ್ ಮದುವೆ ಗಡ ಕರೆಕ್ಟ್ ವಯಸ್ಸಿ ಮಾಡಿದ್ದೆ ಅಂದ್ರೆ ಇಷ್ಟೊತ್ತಿಗೆ 10-12 ವರ್ಷದ ಮಕ್ಕಳು ಇರ್ತದ ಅವನಿಗೆ ಅಂತದ್ರಾಗ ಒಯ್ದು ಅವನೇ ನನ್ನ ಮದುವೆ ಮಾಡ್ಕೆ ಅಂತೀಯಲ್ಲ ಇಲ್ಲವಾ ಬೇಕಾರೆ ಹಾಳು ಬಾವಿ ಬೇಕಾರೆ ಬಿದ್ದು ಬಿಡ್ತಾನೆ ಅವ್ನು ಮಾತ್ರ ಮದುವೆಯಾಗಂಗಿಲ್ಲ ನೋಡು ನಾನು ನೀನು ಹಿಂಗೆಲ್ಲ ಮಾತಾಡೋದು ನೋಡಿದ್ರೆ ನನಗೆಲ್ಲೇ ನಿನ್ನ ಹೇಳಿ ಕಳಿಸಿದೆ ಅಂತ ಅನ್ಸಾಕತ್ತೈತೆ ನೋಡ್ಬೇ ಯವ್ವ ಇದೇ ಫಸ್ಟ್ ಇದೇ ಲಾಸ್ಟ್ ನೋಡ್ಬೇ ನಾನು ಕಾಲೇಜ್ ಅಂತ ಏನಾರು ನಮ್ಮ ಮಾವು ಬಂದ ಅಂದ್ರಿ ಪಟ್ ನಾನು ಯಾರೇನೋ ಗೊತ್ತಿಲ್ಲರಿ ಅವನು ಹೋಗೋದಲ್ರಿ ನಾನು ಅಂತ ಹೇಳ್ಬಿಡ್ತಾನೆ ನೋಡು ಕಡೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಡ್ತಾನೆ ಅವ್ವ ಏನು ಕಾಲ್ ಮಾಡುವಂತ ಯವ್ವ ಲಲಿತಕ್ಕ ನಿನ್ನ ಮಗಳು ಭಾರಿ ಅದಾಳ ಬಿಡು ನೋಡ್ತೀಯ ಅವ್ರ ಮಾವನ್ನ ಅರೆಸ್ಟ್ ಮಾಡಿಸ್ತಾನೆ ಅಂತಾಳ ಹಿಂಗೆಲ್ಲ ಮಾಡಬಾರ್ದು ಬಿಡ ಮಾನ್ಸ ನೀನು ಸುಮಕ್ಕರ ನೀವು ಸುಮ್ಮನೆ ಇದ್ದು ಬಿಡ್ರಿ ನೀವು ಹಿಂಗೆ ಹೇಳ್ಕೊಟ್ಟ ನಮ್ಮವ್ವ ಜಾಸ್ತಿ ಮಾತಾಡಕತ್ತಾಳ ನನ್ನ ಮೇಲೆ ಇಲ್ಲಾಂದ್ರೆ ನಾ ಹೇಳೋದೆಲ್ಲ ಕೇಳ್ತಿದ್ಲು ನೀವು ಹಿಂಗೆ ಹೇಳೋದಕ್ಕನ ನಮ್ಮವ್ವನ ತಲೆ ಕೆಟ್ಟಿರೋದು ಹೌದಲ್ಲ ಇವ್ರು ಅನ್ನೋದು ಖರೆ ಐತಿ ಅಂತ ನಿಮ್ಮ ಮಾತ ನಂಬಿಡ್ತಾಳೆ ಆಯ್ತು ನನ್ನ ಮಾತಿಗಿಂತ ಜಾಸ್ತಿ ಯಾಕ ಮಾನ್ಸ ಬಗ್ಲಾಗ ಹಲ್ ಬಂದವೇನು ನಿನಗೆ ಭಾಳ ದೊಡ್ಡಕ್ಕಿಗೇನು ಯಾಕ ನಾಳೆ ಭಾಳ ಉದ್ದದ್ದು ಹೊಂಟೈತಲ್ಲ ಹಿರಿಯರು ಗುರಿಯರು ಅನ್ನೋದು ಏಟಿಲ್ಲ ಅನ್ಕಬರ್ ನಿನಗೆ ಹೊಕ್ಕಿ ಏನು ತಗೋಬೇಕ ನಿನಗೆ ಹೌದಾ ಮನ್ಸ ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡಬಾರ್ದು ಏನಾಯ್ತು ಏನೋ ತಿಳುವಳಿಕೆ ಮಾತು ಹೇಳ್ತಿರ್ತಾರೆ ಹಿಂಗೆ ಮಾಡಿದೆ ಅಂದ್ರೆ ನೀನು ನಾಳೆ ನಮ್ಮ ಮನೆಗೆ ಹೆಂಗೆ ಹೊಂದ್ಕೊಂತಿದ್ದಿ ನಮ್ಮ ಅಣ್ಣ ಅದಕ್ಕೆ ಮಗ ಹೆಂಗೆ ಹೊಂದ್ಕೊಂಡು ಮಾತಾಡ್ಕೊಂಡಿರ್ತೀನಿ ನೀನು ಅಂತ ಮಾವ ಇಂಥ ಹುಚ್ಚು ಆಸೆ ಎಲ್ಲ ಇಟ್ಕೊಳಕ್ಕೆ ಹೋಗಬೇಡ ನಾನಂತ ನಿನ್ನ ಮದುವೆ ಹೋಗಂಗಲ್ಲ ಅಂತ ಖಂಡಿತ ಕಡ್ಡಿ ಮುರಿದಂಗೆ ಹೇಳಕತ್ತೇನೆ ನಿನಗೊಂದು ಸ್ವಲ್ಪ ಏನು ಅನಿಸ್ವಲ್ದ ನಿನ್ನ ಆಕಾರ ನೋಡ್ಕೊಂಡಿ ಏನು ಯೋಗ್ಯತೆ ಐತಪ್ಪ ನೀನು ನನ್ನ ಮದುವೆ ಹೋಗಕ್ಕೆ ಏನು ಸಾಲಿ ಕಲ್ತೀಯ ಆಸ್ತಿ ಐತಿ ಅನ್ನೋದು ಬಿಟ್ರೆ ಬೇರೆ ಏನೈತಪ್ಪ ತಲೆಯಾಗ ಮೂಡು ಕೂದಲಿಲ್ಲ ಯಾವಾಗ ನೋಡಿದ್ರೂ ವರ್ಷದ 12 ತಿಂಗಳನ್ನು ಈ ಟೆಪ್ಪಿಗೆ ಹಾಕ್ಯಂದು ಅಡ್ಡಾಡ್ತಿದ್ದಿ ಯಾರು ಹೋಗೈತೆ ಏನು ಯಾರಿಗೆ ಗೊತ್ತು ನಾನು ಹೇಳಕತ್ತೇನಲ್ಲ ನಿನ್ನಂತ ನಾನು ಈ ಜನ್ಮದ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ ಮಾನ್ಸ ನಿತ್ಗಳ ತಂದು ಒಂದ ಹೇಳಿದ್ ನೋಡು ನಾ ಹೇಳೋದೇನು ಕೇಳಿಸ್ಗೆಲ್ಲ ಇಲ್ಲ ಯಾಕ ಏನು ಮಾಡೋದು ಮುಂದೆ ನಿನ್ನ ಮಗಳು ನೋಡಿದ್ರೆ ಹಿಂಗೆ ಅಂದು ಹೋಗ್ಕಾಳ ನಿನಗ ಗೊತ್ತಿದ್ದೈತಿ ನನಗೆ ಯಾವ್ದಾರ ರೋಗ ಐತೇನು ನಾನು ಸಣ್ಣವಿದ್ದಾಗಿದ್ದನು ನೋಡಕತ್ತೀಯವ ನನಗೆ ಇದು ರೂಢಿ ಆಗ್ಬಿಟ್ಟೈತಿ ತಲೆ ಕೂದಲು ಹೋದ್ವಲ್ಲ ಅವಾಗಿದ್ದ ಟೆಪ್ಪಿಗೆ ಹಾಕ್ಯಂದು ಅಡ್ಡಾಡೋದು ಈ ಚಸ್ಮಾನ ಅದನ್ನ ಯಾವಾಗಲೂ ಹಾಕ್ಯಂತ ನಾನು ಚಸ್ಮಾ ತೆಗದೆ ಅಂದ್ರೆ ನನಗೆ ಏನೋ ಒಂಥರ ಕಳ್ಕೊಂಡನೇನೋ ಏನೋ ಅನ್ನಂಗಕತ್ತವ ಅದಕ್ಕೆ ಹಾಕ್ಯಂದು ಅಡ್ಡಾಡ್ತೀನಿ ಈಗ ನೋಡಿದ್ರೆ ಅದನ್ನ ಒಂದು ರೋಗ ಅಂತ ತಿಳ್ಕೊಂಡಾಳಲ್ಲ ಏನು ಮಾಡ್ಲವ ನಾನು ಲಲಿತಕ್ಕ ಹೆಂಗಾರ ಮಾಡಿ ನಿನ್ನ ಮಗಳು ನನಗ ಕೂಡ ಲಲಿತಕ್ಕ ನಾ ಹಿಂಗೆ ಹೇಳ್ತೇನೆ ಅಂತಂದು ದಾಸ ಮಾಡ್ಸಿಬೇಡ ಆಕೆ ನಿಮ್ಮ ಮಾಂಸ ಅನ್ನೋದು ಖರೆ ಐತ್ ಬಿಡ ಈಗೇನೇವ ಎಂತ ಬೇಕಂತಂದ್ರೆ ಹುಡುಗರು ಕೂದಲ ಹರಿಸ್ಕೊಂತ ಮಸ್ತ್ ಟಿ ಶರ್ಟ್ ಪ್ಯಾಂಟ್ ಹಾಕ್ಯಂದು ಏನು ವಯಸ್ಸಾದ್ರೆ ಆಗೈತೆ ಇಲ್ಲ ಅನ್ನಂಗೆ ಅಡ್ಡಾಡ್ತಾರ ಅಂಥದ್ರಾಗ ನಿನ್ನ ಮಗಳು ಇಂಥವ್ನ ಮದುವೆ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಕೊಂತಾಳ ಹೇಳು ಹೆಂಗಾರ ಮನಸ್ಸು ಬರ್ತೈತಿ ನಿನಗೇನೋ ತಮ್ಮ ಕೊಡ್ಬೇಕು ಅನ್ನೋದೈತಿ ಆಕೆಗೆ ಆಕಿದಾದಂಥ ಆಸೆ ಆಕಾಂಕ್ಷೆ ಇರಲ್ಲನ ಆದ್ರೆ ಹಿಂಗೆ ಮಾಡಕ್ಕೆ ತಪ್ಪು ಬಿಡ ಲಲಿತಕ್ಕ ಅತಿ ಜಬರ್ದಸ್ತಿಲ್ಲೇ ಮದುವೆ ಮಾಡಬಾರ್ದು ನಾಳೆ ಅವ್ರು ಒಲ್ಲೆ ಅಂತಂದ್ರೆ ನೀ ಏನು ಮಾಡಾಕಿ ನೀವು ಹೋಗಿ ಬೆಳೆ ಮಾಡಕತ್ತೇನು ಅವ್ರ ಮನೆಗೆ ಸರವ ಯಾರು ಏನಾರ ಹೇಳಿ ತಲೆ ಮೇಲೆ ತಲೆ ಬೀಳಲಿ ಬೇಕಾದ್ರೆ ಈ ಮದುವೆ ಸಲುವಾಗಿ ನನ್ನ ಜೀವ ಹೋಗತ್ತೆ ಅಂದ್ರೆ ನಾನು ಜೀವ ಕೊಡಕ್ಕೆ ತಯಾರದನಿ ಆದ್ರೆ ನನ್ನ ಮಗಳು ನಮ್ಮ ತಮ್ಮನ ಕೈಯಾಗ ತಾಳಿ ಕಟ್ಟಿಸ್ಕೋಬೇಕು ಅದು ಬಿಟ್ಟು ಏನಾರ ಬದ್ಲಿ ಆತು ನಾನು ಮಾತ್ರ ಜೀವಂತ ಇರೋದಲ್ಲ ಶಿವೆ ಮೂರು ಹೋಗಿ ಅಣ್ಣಗ ಅತ್ತಿಗಮ್ಮಗ ಅಪ್ಪಗ ಹೇಳ ಮದುವೆ ತಯಾರಿ ಮಾಡ್ಬೇಕಂತ ಅಕ್ಕ ಹೇಳಾಳ ಇಂಥ ದಿನ ಅಂತಂದು ಹೇಳಿದ್ರೆ ಆಕೆ ಹುಡುಗಿ ಕರ್ಕೊಂಬರ್ತಾಳಂತ ಅಂತ ಅಷ್ಟು ಹೇಳಿ ನೀನು ಉಳಿದದ್ ನಾ ಎಲ್ಲ ಮಾತಾಡ್ತಾನೆ ಅಂತ ಫೋನ್ಯಾಗ ಇಕ್ಕ ನಿನ್ನ ಬಾಯ ಸಕ್ರೆ ಹಾಕ ಎಷ್ಟು ಚಲೋ ಮಾತು ಹೇಳ್ಬಿಟ್ಟೆ ಅಕ್ಕ ಭಾಳ ಅಂದ್ರೆ ಭಾಳ ಖುಷಿ ಆತ್ಬಿಡ ನೀನು ಬೆಳಗ್ಗೆ ಹಂಗೆ ಮಾಡಿದ್ದು ನೋಡಿ ಮಾವನ್ನ ಹೆದರ್ಸ್ಕೊಳೋ ಶಕ್ತಿ ಇಲ್ಲ ನಮ್ಮ ಅಕ್ಕಗೆ ಅಂತ ಅನ್ನಂಗಾಗಿತ್ತು ಅಡ್ಡಿಲ್ವಾ ಇಕ್ಕ ಆದ್ರೆ ಮಾವನ್ನ ಹೆದರ್ಸ್ಕೊಂತೀನಿ ನೀನು ಸರಿ ತಗ ಬರಲೇ ನಾನು ಹ್ಞೂ
ಅಂದಂಗ ಮದುವೆ ಬಟ್ಟಿ ಬರೀ ಏನು ಬೇಕು ನೋಡು ಎಲ್ಲ ತಗ. ನಾ ಎಲ್ಲ ನಿಮ್ಮ ಮಾವು ಹೇಳಿ ಅದು ಏನೋ ಫೋನ್ಯಾಗ ಹಾಕ್ತಾರಂತೀವಿ ರೊಕ್ಕನ, ಹಂಗೆ ಹೇಳಿ ಹಾಕಿಸ್ತಾರಂತ ನನ್ನ ಮಗನ ಕೈಲೆ. ಏ ಹೋಗ ಅಕ್ಕ, ರೊಕ್ಕ ರುಜಿ ಎಲ್ಲ ಏನು ಬೇಡವಾ, ಮಗಳು ಕೊಡ್ತಾನೆ ಏನಿಲ್ಲ ಅಷ್ಟ ಸಾಕು. ಎಲ್ಲ ಖರ್ಚು ನಾನಾ ಹಾಕಿ ಮದುವೆ ಮಾಡ್ಕೊಂತಾನೆ ನೋಡುವಂತೆ ಹೆಂಗೆ ದಾಮ್ ಧೂಮ್ ಅನ್ನಂಗೆ ಮದುವೆ ಇಡ್ತಾನೆ ಅಂತಂದು. ಆತಪ್ಪ ಹೋಗಿ ಬಾ. ನಲ್ತೈಕ ಆದ್ರೆ ನಿನ್ನ ಮಂಡಾಟ ಆಗಲಿಲ್ಲ. ನಿನ್ನ ಮಗಳು ಒಳ್ಳೆ ಅನ್ಲಿಕ್ಕೆ ಅದು ಹೆಂಗೆ ಹೇಳ್ಕೊಂಡು ಮದುವೆ ಮಾಡ್ತೀವಿ? ಅಷ್ಟು ಕೊಯ್ಕಿಗೆ 18 ವರ್ಷ ತುಂಬೇವು. ಕಾಯ್ದೆ ಪ್ರಕಾರ ಆಕೆ ಮನಸ್ಸಿಗೆ ಬಂದಾರ ಆಕೆ ಮದುವೆ ಆಗ್ಬೋದು. ಹಂಗೆ ಜಬರ್ದಸ್ತಿ ಮಾಡಿ ಮದುವೆ ಮಾಡಂಗಿಲ್ಲ, ಗೊತ್ತೈತೆ ಇಲ್ಲ ನಿನಗೆ? ನೋಡಲೇ, ಇದು ನಮ್ಮ ಮನೆ ವಿಚಾರ. ಆಕೆ ನನ್ನ ಮಗಳು, ನನ್ನ ತಮ್ಮ, ನಮ್ಮ ತಮ್ಮಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಕತ್ತೀನಿ. ನಿನಗೆ ಯಾಕೆ ವಾಸ ಅಂತ? ಬೇಕಾದ್ರೆ ನಿನ್ನ ಮಕ್ಕಳು ಮರಿ ಗಂಡ ಎಲ್ಲರೂ ಮನೆ ಮಂದಿ ಎಲ್ಲರೂ ಬಂದು ಮದುವೆ ಹೊಡೆ ತುಂಬ ಉಂಡು ಕೊಟ್ಟದೊಂದು ಸೀರೆ ಉಟ್ಕೊಂಡು ನಿಮ್ಮ ಮನೆ ಕಡೆ ನೀವು ಹೋಗು. ನಿನಗೆ ಯಾಕೆ ಬೇಕದ ಇಲ್ಲ ಪರದ ವಿಚಾರ? ಉಂಡಲಿ ಎತ್ತ ಗುಂಡ ಅಂದ್ರೆ ಉಂಡ ರೇಸ್ ಮಂದಿ ಅಂತ ಕೇಳಿದ್ನಂತ. ಹಂಗ ಮಂದಿ ಮನೆ ವಿಚಾರ ನಿನಗೆ ಅದಕ್ಕೆ ಏನ? ನಮ್ಮರ ತಮ್ಮರ ಆಜು ಬಾಜು ಮನೆಯರ ಹರ್ಕೊಂಡಿರಬಾರ್ದು ಅಂತಂದು ಒಟ್ಟು ಕರೆದು ಕುಂದ್ರಿಸ್ಕೊಂಡು ಮಾತಾಡಿದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತೀರೇನ? ನಡ್ರಿ ಎದ್ದೆ ಬಾರ್ಲೇ ಸುಮ್ಮನೆ ಹೋಗೋಣ. ಇಷ್ಟು ಅಂದಮೇಲೆ ನಾಚಿಗಿಲ್ಲ ನಿನಗೆ? ಇಲ್ಲೇ ಕುತ್ಕೊಂಡೇಲೇನ? ಬಾಬಾ ಏನು ಈ ಕೊಬೇಕಿನ ಮಗಳು ಎಲ್ಲರನ್ನ ಕಂಡಾಳು ನೋಡು. ಯಾರಿಗೆ ಉಳಿದ್ರಿ ಮಕ್ಕಳು ಮರಿ ಇರಕ್ಕಿಲ್ಲ, ನಾವೇನಿಕ್ಕೆ ಮಗಳು ಹಾಳಾಗಿ ಹೋಗ್ಲಿ ಅಂತ ಹೇಳಿದ್ವೇನ? ಬಾ ಏನು ರೆಕ್ಕ ಮಾಡ್ಕಲ್ಲಿ. ಹ್ಞೂನವ ಅದ ಅಂತಾನೆ, ಒಬ್ರಿಗೆ ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದು ಹಿಂಗೆ ಕಾಲದಾಗ. ನಡಿ ಹೋಗೋಣ. ಹೋಗ್ರಿ ಬೊಬ್ಬಣ್ಯಾರ ಹಳೆ ಬೊಬ್ಬಣ್ಯಾರ. ನಿಮ್ರಾಗ ನಾ ಕತ್ತಿ ಬಿದ್ದು ನರಾಕತೈತಿ, ಮಂದಿದ್ರ ಹೊಣ ಬಿದ್ದೈತಿ ಅಂತ ಹೇಳಕ್ಕೆ ಬಂದಾರ. ಇವ್ರ ಬೇಕಾದ ಹುಳುಕದವು. ಎದಕ್ಕೆ ಬೇಕವ ಮತ್ತೊಬ್ಬರ ಮನೆ ವಿಚಾರ ಇವ್ರಿಗೆ? ಬುಳ್ಳಳ್ಳಿ ಯಾಕಲೇ ಏನಾಯ್ತು? ಯಾಕೆ ನಿನ್ನ ಗೆಳತಿಯರ ಆ ನಮ್ಮನೆ ಹೋದ್ರೆ ಹಂಗೆ ಬರ ನಾ ಮಾತಾಡ್ಸಿದ್ರೆ ಮಾತಾಡಲಿಲ್ಲ ಅವರು. ಯಾಕೆ ಏನು ಜಗಳ ಮಾಡ್ಕೊಂಡ್ರೆ ಏನು? ಹಾಂ, ನನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನೋಡು. ಬರೇ ಹೋದರ ಜೊತೆ ಬಂದರ ಜೊತೆಗೆ ಕಂಡರ ಜೊತೆಗೆ ಎಲ್ಲರ ಜೊತೆ ಜಗಳ ಮಾಡ್ತಾನೆ. ಅದಕ್ಕೆ ನಾನು ಕೇಳಕ್ಕೆ ಬಂದಿರಿ. ಅವ್ರು ಮಾತಾಡಲಿಲ್ಲ ಅಂದ್ರೆ ನಾ ಏನು ಮಾಡಕ್ಕೆ ಹೋಗ್ಲಿ? ಹೋಗಿ ಅವ್ರನ್ನ ಕೇಳ್ತೀರಿ. ಹಾಂ ಸಮಾಧಾನ. ಯಾಕೆ ಬರೀ ಮಾತಾಡೋದ್ರಾಗ ಜಗಳಕ್ಕೆ ಬರ್ತೀಯಲ್ಲ ನನ್ನ ಜೊತೆಗೇನ? ಯಾಕೆ ಜಗಳ ಮಾಡಂಗಾಗೈತೆ ನನ್ನ ಕಾಲು ಕೇರ್ಕಂದು? ಯಾಕೆ ಏನು ಓಣನ ಹೆಣ್ಮಕ್ಳ ಜೊತೆಗೆ ಯಾಕೆ ಜಗಳ ಮಾಡ್ಕೊಂತಿದ್ದಿ? ಬೆಳಗ್ಗೆ ಕರೆದ್ರೆ ದಿನ ಒಬ್ರು ಮಕ್ಕ ಒಬ್ರು ನೋಡೋರು ಅಂತ ನಾನು ಕೇಳಿದ್ರೆ ನನಗ ಜೊತೆಗೆ ಹರ್ಕೊಂತಿದ್ದಿ. ನಡಿ ನಿನ್ನ ಜೊತೆಗೆ ಯಾವನ್ ಮಾತಾಡ್ಬೇಕಾತ? ಹಂಗಾದ ನೆಟ್ಟನ್ನು ಮಾತಾಡ್ತಾವಲ್ಲ ಚುಚ್ಚದ ಹೆಂಗಾಕತಿ. ಈಗೇನು ಉಣ್ಣಾಕ ಹಚ್ಕೊಡ್ಬೇಕೇನು? ಊಟ ಮಾಡ್ಕೊಂಡ ಬಂದಿರಿ? ಹಾಂ ಅದಾಗ ಅಲ್ಲಿ ನಮ್ಮ ಮಾವನ ಮನೆ ಐತೆ ನೋಡು, ಕರ್ದು ಉಣ್ಣಾಕ ಹಾಕಿದ್ರ ಅದಕ್ಕೆ ಉಂಡ ಬಂದ್ಬಿಟ್ಟೆ ಅಂತಾಗ. ನೀ ಏನು ತೆಗುವ ಮಾಡ್ಕೋಬೇಡ ಅಡುಗೆ ಮಾಡ್ಕೊಂಡು. ಕೇಳೋದು ನೋಡಿ ಎಷ್ಟು ಚಂದ ಕೇಳ್ತಾಳೆ. ನಾನು ಇಟ್ಟ ತನಕ ಹೊಲ್ದಾಗ ಕೆಲಸ ಮಾಡಿಸಿ ಅಡ್ಡಾಡಿ ಆ ಕೆಲಸ ಈ ಕೆಲಸ ಪಂಚಾಯತಿಗೆ ಹೋಗೋದು ಎಲ್ಲ ಮುಗಿಸಿ ಉಣ್ಣಾಕಂತ ಮನೆ ಬಂದ್ರೆ ಉಂಡ ಬಂದಿರಿ ಅಂತ ಕೇಳ್ತಾಳೆ. ನಾವುನ ಸುಮ್ಮನೆ ಜಾಸ್ತಿ ಮಾಡಿದ್ ನೋಡ್ರಿ. ಹಂಗ ಬರ್ರಿ ಉಣ್ಣಾಕ ಹಚ್ಕೊಡ್ತಾನೆ. ಅರೇ ಅಂದಂಗ ನಿಮ್ಮ ಮಂತ್ಯಾಗ ಒಂದು ಮಾತು ಕೇಳ್ಬೇಕಿತ್ತು ನಾನು. ಕೇಳಲ್ಲ ಅದಕ್ಕೇನು ನಾನು ಮುಂದೆ ಕೇಳ್ದೇನು ಮತ್ತೆ ಮಂದಿ ಕೇಳಕ್ಕಾಗತ್ತೇನ? ರೀ ನಾನು ಇಲ್ಲಿ ತನಕ ನಿಮ್ಮನ್ನ ಏನೊಂದು ಕೇಳಿಲ್ಲಪ್ಪ. ಅದು ಬೇಕು ಇದು ಬೇಕು, ಸೀರೆ ಬೇಕು, ಬಟ್ಟೆ ಬೇಕು, ಬಂಗಾರ ಬೇಕು ಅಂತಂದು. ನಿಮ್ಗೆ ಗೊತ್ತೈತಿ ನಾ ಹೆಂಗೆ ಅನ್ನೋದು. ಇದು ಒಂದು ಮಾತು ನಡೆಸ್ಕೊಡ್ಬೇಕು ನೋಡಿ ನೀವು. ಅಲ್ಲಲ್ಲಿ ಆ ಪರಿ ನಮ್ಮವನು ಬಂಗಾರ ಬೆಳ್ಳಿ ಸಾಮಾನಿದ್ದು ಎಲ್ಲವನ್ನೂ ನಿನಗೆ ಕೊಟ್ಟಾಳ ನಮ್ಮವ್ವ. ನನಗೇನು ಹೆಣ್ಮಕ್ಳಿಲ್ಲ, ಈಕೆ ಒಬ್ಬಕ್ಕೆ ಸೊಸಿ, ಮಗಳು ಅಂದ್ರೆ ಈಕೆ, ಸೊಸಿ ಅಂದ್ರೆ ಈಕೆ ಅಂಥೇಳಿ. ಮತ್ತು ಅಂಥದ್ರಾಗ ಬಂಗಾರ ಕೇಳಿಲ್ಲ ಅನ್ನೋದು ಎಲ್ಲಿದೆ? ತುಸಾ ಬಂಗಾರ ಅದಾವೆ ನಿನ್ನ ಕಡೆ ಈಗ. ಮತ್ತು ಹಬ್ಬಕ್ಕೆ ಬಟ್ಟಿ ಬರಿ ಅಂತಂದು ರಗೂಡ ತಗಂತಿದ್ದಿ. ಮತ್ತು ಮ್ಯಾಲೆ ಕೇಳಿಲ್ಲ ಅನ್ನೋದು ಎಲ್ಲಿದೆ? ಆತ್ ತಗ, ಅದೇನು ಕೇಳ್ತಿ ಕೇಳು, ಮಾಡೋದಾದ್ರೆ ಮಾಡ್ತಾನೆ ಅಂತ ನನ್ನ ಕೈಲಿ. ಮನ್ಸ ಇವ ಮನ್ಸ ಬಂದಲ್ಲೇನು ಮನೆಗೇನು? ಬಂದಾಳಪ್ಪ ಆಗಲ್ಲ ಬಂದಾಳ. ಯಾಕ ಏನಾದ? ಯಾಕಣ ಇಲ್ಲ ಅದನ್ನಲ್ಲ. ಅಲ್ಲ ನೀ ನೋಡಿದ್ರೆ ಇಲ್ಲೇ ಅದಿದಿ, ಮತ್ತು ನಿಮ್ಮ ಕಾಲೇಜ್ ಅಂತಲ್ಲೇ ಯಾರ ಮದುವೆಗ ಹುಡುಗ ಕರ್ಕೊಂಡು ಹೋದ ಆಕಿನ ಆಟೋದಾಗ ಅಂತಂದೆಲ್ಲ ಹೇಳಿದ್ರಲ್ಲ, ಯಾರದು? ಹೌದು, ಆ ವಿಚಾರ ಇರಲಿ. ನಿಂದೇನ ಹೆಣ್ಣೋಡ್ರ ಕಾಲೇಜ್ ಅಂತ ಕೆಲಸ? ನಿನ್ನ ಕಾಲೇಜ್ ಬೇರೆ ಆಗಿ ಕಾಲೇಜ್ ಬೇರೆ ಅಲ್ಲನ? ನೀ ಎದಕ್ಕೆ ಹೋಗಿದ್ದ ಅಲ್ಲಿ ಕೇಳಾಕ? ಇಲ್ಲವಾ, ನಾನು ಯಾಕೆ ಅಲ್ಲಿ ಹೋಗಕ್ಕೆ ಹೋಗ್ಲಿ? ಅಲ್ಲಿ ನಮ್ಮ ಫ್ರೆಂಡಿನ ತಂಗಿ ಒಬ್ಬಕ್ಕೆ ಅದ ಕಾಲೇಜ್ಗೆ ಹೋಗ್ಕಳ. ಆಕಿ ಅವ್ರ ಅಣ್ಣನ ಜೊತೆಗೆ ಅಲ್ಲಿ ಬಂದ್ಲು ನಮ್ಮ ಕಾಲೇಜ್ ಹತ್ರನ. ಅದಕ್ಕೆ ಅವ್ರಂದ್ರು ಹಿಂಗೆ ಮತ್ತು ಈಗ ಪರಿಚಯ ಅಂತ ಅವ್ರಿಗೆ. ಅದಕ್ಕೆ ಅವ್ರಂದ್ರು ಇಲ್ಲ ನಿಮ್ಮ ತಂಗಿನ ಹಿಂಗೆ ಮದುವೆಯಾಗ ಹುಡುಗ ಅಂಥೇಳಿ ಕರ್ಕೊಂಡು ಹೋದ್ರು, ಅವ್ರು ನೋಡಾಕೇನು ಹಂಗೆ ಇದ್ದಿಲ್ಲ ಅಂತಂದು ಅಂದ್ರಪ್ಪ. ಅದಕ್ಕೆ ಈಕೆ ಏನು ಯಾರ ಜೊತೆ ಹೋದ್ಲು ಮತ್ತು ಅಂತೇಳಿ ನನಗೆ ಗಾಬನ ಆತು. ಒಂದ ಸಲ್ಕನ ಏನು ಮಾಡ್ಬೇಕಂತನ ತಿಳಿಲಿಲ್ಲ. ಅದಕ್ಕೆ ಸೀದಾ ಮೊದ್ಲು ಮನೆಗೆ ಬಂದೆ. ನೋಡ್ದೆ ಇವ ನಾ ಬರತ್ಗೆ ಸಿಟ್ಟು ಮಾಡಿದ್ರೆ ಎಷ್ಟು ಹರ್ಕಂಡ್ ನನಗೆ ನೋಡು. ಈಗೆಲ್ಲ ಊರು ತುಂಬ ಅರ್ಧ ಊರು ತುಂಬ ಗೊತ್ತಾಗೈತಿ ಇವನ ಮದುವೆಯಾಗ ಹುಡುಗ ಅಂತಂದು. ನಾ ಕಾಲೇಜಿಗೆ ಹೆಂಗೆ ಹೋಗ್ಲವ ತಲೆ ಎತ್ಕೊಂಡು? ಮಾನ್ಸ ಏನವ ಇದು? ಯಾರ ಹುಡುಗ? ಏ ಅಲ್ಲವಾ, ನಾನು ನೋಡಿದ್ರೆ ಏನೋ ಅನ್ಕಂಡೆ, ನೀ ನೋಡ್ರಿ ಇಂಥ ಬಳೆ ಮಾಡಾಕತ್ತೀಯಲ್ಲ. ನಮಗೊಂದು ಮಾತು ಹೇಳ್ಬಾರ್ದ ನೀನು? ಹಿಂಗೆಪ್ಪ ಹಂಗೆ ಮದುವೆ ಮಾಡ್ಕೋಬೇಕಂತ ಮಾಡೀನಿ ಅಂತಂದು ಅಂದಿದ್ರೆ ನಾವು ಚಲೋ ಹುಡುಗನ ಹುಡುಕ್ತಿದ್ದಿಲ್ವ? ಇಲ್ಲ ನೀ ಹುಡುಕಿದ ಹುಡುಗನ ಆಗಲಿ ಮದುವೆ ಮಾಡಿಸ್ತಿದ್ದೆ ನಾನು. ನೀನು ಹಿಂಗೆ ಮಾಡಬಾರ್ದು ಬಿಡವ, ಚಲೋ ಅಲ್ಲಿದು. ಅಪ್ಪ
ಇದ್ರ ನಂದೇನು ತಪ್ಪಿಲ್ಲಪ್ಪ, ನಾನೇನು ಮಾಡಿಲ್ಲ. ಇವ್ರ ತಮ್ಮದನಲ್ಲ ಅವನ ಬೋಡ್ಗೊಂಡ ಟಿಪಿಯನ, ಅವನ ಕಾಲೇಜ್ ಹತ್ರ ಬಂದದ್ದ, ಎಲ್ಲಾರ್ಗ ಅವನ ಹೇಳ್ಕೊಂತ ಅಡ್ಡಾಡ ನಂಗೆ. ಏನ ಮಾವು ಬಂದದ್ನ ಚಲೋ ಆತ್ ಬಿಡು ಹಂಗಾರ. ಇವನ ನಿನ್ ಗಂಡ ಅಂತಂದು ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಹಂಗಾರ ಕಾಲೇಜ್ನಾಗ. ಮುಗೀತ್ ಹಂಗಾರ, ಮಾವನ ಜೊತೆಗೆ ನಿನ್ ಮದುವೆ ಫಿಕ್ಸ್ ನೋಡು. ಆಗ್ಲಿ ಬಿಡ್ಲ, ಗೊತ್ತಾಗ್ಲಿ. ನೀ ಅದಕ್ಕ ನಮ್ನೆ ಹೇಳ್ಕಿಸಿತ್ತಿದ್ದಿ. ಏನ್ ಹಾಕ್ಬಿಡು ಹೋದ್ರ. ಅವನವನು ಸುಳ್ಳೆ ಮಗನ ಚಪ್ ಚಪ್ಪಲ್ ತಗೊಂಡು ಹೊಡಿಬೇಕು ನೋಡು. ತೀರ ಏನು ಎಲ್ಲಿ ಬಂದ ನಾನು ಏನು ಮಾತಾಡ್ಬೇಕನ್ನ ಖಬರ್ ಇಲ್ದಂಗ ಹೆಂಗೆ ಅಂದು ಬಂದದ್ದಾನ ಅವನು. ತಡಿ, ಇವತ್ತು ಅವನು ಊರಿಗೆ ಹೋಗಿ ಅವ್ನು ಏನಿಲ್ಲ ಅವನ್ನ ಚಲ್ಟ ಅವ್ನ ಜಳಗೇರಿನ ಕಾಣಿಸ್ಬರ್ತೇನೆ ಅವಂದು. ಸುಮ್ಮನಿರಿ ಅತ್ತಾಗ, ಎದಕ್ಕೆ ಹಂಗ ಊರು 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 ಅಂತೀರಿ? ನನಗೆ ಒಂದು ಮಾತು ಕೊಡ್ಬೇಕನ್ನಲ್ಲ, ನಮ್ಮ ತಮ್ಮಗನ ನಿನ್ನ ಮಗಳು ಕೊಟ್ಟು ಮದುವೆ ಮಾಡ್ಬೇಕು ನೋಡು. ಇಲ್ಲ ಅಂದ್ರೆ ನಾನಂತೂ ಜೀವಂತ ಇರಲ್ಲ. ಇದಕ್ಕೆ ಹ್ಞೂ ಅಂದ್ರೆ ಇಲ್ಲಿ ಇರ್ತಾನೆ, ಇಲ್ಲ ಅಂದ್ರೆ ನಾನು ನಮ್ಮ ತವ್ರ ಮನೆಗೆ ಹೋಗ್ಬಿಡ್ತಾನೆ. ನನಗರ ಯಾರದಾರ ಆಸರ ಅನ್ನೋರು, ಏನಾರ ಒಂದು ಆಸರ ಬ್ಯಾಸರ ಅಂತ ಬಂದ್ರೆ ಎಷ್ಟೊತ್ತಿದ್ರೆ ತವ್ರ ಮನೇನ ಆಗದೆ. ಅದಕ್ಕೆ ನೋಡ್ರಿ ಹೆಂಗೆ ಮಾಡ್ತೀರಿ, ಇಷ್ಟ್ರ ಮೇಲೆ ನಿಮ್ಮ ಇಷ್ಟ. ಅಪ್ಪ, ಅವು ಹೇಳ್ದಂಗೆ ನೀ ಏನಾರ ನನ್ನ ಮದುವೆ ಮಾವನ ಜೊತೆ ಮಾಡಿದ್ರೆ ನಾನಂತೂ ಜೀವಂತ ಇರಲ್ಲ. ಲಲ್ಲಿ ಲಲ್ಲಿ ಅವನವನು ಯಾರ ಮಾತ ಕೇಳೋ ತಯಾರಿಲ್ಲ. ಎಲ್ಲ ಅವ್ರು ಅಂದದ್ದ ನಡಿಬೇಕು ಅನ್ನಂಗೆ ಆಗ್ಬಿಟ್ಟೈತಿ ಈಗ ನಮ್ಮ ಮನ್ಯಾಗ.